ಅಂದು ನನ್ನ ರಕ್ತದಲ್ಲಿ ಹಣವಿದೆ ಅಂತ ಭಾಷಣ ಬಿಗಿದ ಪ್ರಧಾನಿ ಮೋದಿಜಿ ಇತ್ತೀಚೆಗೆ ನನ್ನ ನರಗಳಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ಸಿಂಧೂರ ಅಂತ ನಾಟಕದ ಮಾತುಗಳನ್ನಾಡಿದ್ರು. ಮೋದಿಜಿಗೆ ಉಸಿರುವಳ್ಳಿ ಹಾಗೆ ಮಾತನ್ನ ಬದಲಿಸಿ ಜನರನ್ನ ಮರಳು ಮಾಡೋದೇ ಕೆಲಸ ಆಗೋಗ್ಬಿಟ್ಟಿದೆ. ಅದನ್ನ ಬಿಟ್ರೆ ಈ ದೇಶದ ಬಗ್ಗೆ ಕಾಳಜಿನೇ ಇಲ್ಲ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾ ಮೂಲಕ ಕೇಳ್ಬಂದಿತ್ತು. ಸೊ ಇಷ್ಟೇ ಸಾಕು ಅಂತ ಅನಿಸದೆ ಪ್ರತಿಯೊಂದು ಮನೆಗೂ ಸಿಂಧೂರವನ್ನ ಕಳಿಸ್ತೀವಿ ಅನ್ನೋ ಹೇಳಿಕೆಯನ್ನು ಸಹ ಮೋದಿಜಿ ಕೊಟ್ಟಿದ್ರು. ಸೊ ಮೋದಿಜಿಯ ಈ ಮಾತಿಗೆ ಮಹಿಳೆಯರು ಮೋದಿಯನ್ನ ತಾರಾಮಾರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಿಂದೂ ಸಂಸ್ಕೃತಿಯಲ್ಲಿ ಸಿಂಧೂರ ವಿವಾಹಿತ ಮಹಿಳೆಯರಿಗೆ ಸಂಬಂಧಿಸಿದ ಪವಿತ್ರವಾದ ಸಂಕೇತವಾಗಿದೆ. ಇದು ಗಂಡನ ದೀರ್ಘಾಯುಷ್ಯ, ಸೌಭಾಗ್ಯ ಮತ್ತು ಸಾಮಾಜಿಕ ಗುರುತನ್ನು ಸೂಚಿಸುತ್ತೆ. ಆದರೆ ಈ ಸಂಕೇತವನ್ನ ರಾಜಕೀಯ ಭಾಷಣದಲ್ಲಿ ಬಳಸಿಕೊಂಡಾಗ ಅದರ ಸೂಕ್ಷ್ಮತೆಯನ್ನು ಗೌರವಿಸದೇ ಇರೋದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಮೋದಿಜಿ ರಾಜಕೀಯ ಲಾಭಕ್ಕಾಗಿ ಆಪರೇಷನ್ ಸಿಂಧೂರವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರನ್ನ ಟೀಕೆ ಮಾಡಲಾಗ್ತಾ ಇದೆ. ಮೋದಿ ಅವರ ಪ್ರತಿಯೊಂದು ಮನೆಗೆ ಸಿಂಧೂರವನ್ನ ಕಳಿಸ್ತೇವೆ ಅನ್ನೋ ಹೇಳಿಕೆಗೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಂಧೂರದಂತ ವೈಯಕ್ತಿಕ ಮತ್ತು ಸಂಸ್ಕೃತಿಯ ಸೂಕ್ಷ್ಮವಾದ ವಿಷಯವನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇರೋದು, ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇರೋದಕ್ಕೆ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಅದೇ ರೀತಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಮಹಿಳೆಯರು ಮೋದಿಜಿಗೆ ಬೈಯೋದನ್ನ ನಾವು ಕಾಣಬಹುದು. ನಾವು ಹಿಂದೂ ಮಹಿಳೆಯರು, ನಮ್ಮ ಬಗ್ಗೆ ಮಾತಾಡಿದ್ರೆ ಅವರ ಪರಿಸ್ಥಿತಿ ಏನಾಗಬಹುದು ಅನ್ನೋದು ಬಹುಶಃ ಮೋದಿಗೆ ಗೊತ್ತಿಲ್ಲ ಅನ್ಸುತ್ತೆ. ಸಿಂಧೂರ ತಂದ್ಕೊಡೋದಕ್ಕೆ ನಮ್ಮ ಗಂಡ ಇದ್ದಾರೆ, ನನ್ನ ಗಂಡನಿಗೆ ಜವಾಬ್ದಾರಿ ಇದೆ, ನೀವ್ಯಾರು ನಮಗೆ ಸಿಂಧೂರ ಕಳಿಸೋಕೆ ಅಂತ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರ ಎಲೆಕ್ಷನ್ ಹತ್ತಿರದಲ್ಲಿದೆ. ಆಪರೇಷನ್ ಸಿಂಧೂರವನ್ನ ಇಟ್ಕೊಂಡು ರಾಜಕೀಯ ಆಡೋಣ ಅಂತ ಮೋದಿಜಿ ಪ್ಲಾನ್ ಮಾಡಿದ್ರು. ಆದರೆ ಮೋದಿಜಿಯ ರಾಜಕೀಯ ಪ್ಲಾನ್ ಅವರಿಗೆ ಉಲ್ಟಾ ಆದಂತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.